ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಕೆಲ ದಿನಗಳಿಂದ ಸಿಎಂ ಕುರ್ಚಿ ಕಿತ್ತಾಟದ ಫೈಟ್ ಜೋರಾಗಿ ನಡೀತಾ ಇದೆ. ಇದರ ನಡುವೆ ನಾಳೆ ಹೈ ವೋಲ್ಟೇಜ್ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೀತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಮಧ್ಯೆ ನಾಳೆ ಕಾಂಗ್ರೆಸ್ನ ಶಾಸಕಾಂಗ ಸಭೆ ಕರೆದಿದ್ದಾರೆ. ನಾಳೆ ನಡೆಯಲಿರುವ ಸಭೆಗೆ ಎರಡೂ ಬಣ ರೆಡಿ. ಯಾವುದು ಎರಡು ಬಣ? ಸಿದ್ದರಾಮಯ್ಯ ಬಣ, ಡಿ.ಕೆ. ಶಿವಕುಮಾರ್ ಬಣ. ಎರಡೂ ಬಣದಿಂದ ಪರಸ್ಪರ ಚಾರ್ಜ್ ಶೀಟ್ ಸಿದ್ಧವಾಗಿದೆಯಂತೆ. ಆದರೆ ಸಭೆಗೂ ಮೊದಲೇ ಈ ಬಿಸಿಯನ್ನು ತಣ್ಣಗಾಗಿಸೋದಕ್ಕೆ ಹೈಕಮಾಂಡ್ ಪ್ರಯತ್ನ ಪಡುತ್ತೆ. ಅಹವಾಲು ಕೇಳಿ ಅಸಮಾಧಾನ ಶಮನಕ್ಕೆ ಎಐಸಿಸಿ ನಾಯಕರು ನಿರ್ಧಾರ ಮಾಡ್ತಾ ಇದ್ದಾರೆ. ಇವತ್ತು ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಕೆಲವು ನಾಯಕರನ್ನು ಕರೆದು ಅವರ ಅಸಮಾಧಾನ ಏನು, ನೋವೇನು, ದುಃಖ ಏನು ಎಲ್ಲವನ್ನ ಕೇಳಿ ಅವ್ರನ್ನ ಸಮಾಧಾನಗೊಳಿಸುವ ಕೆಲಸ ಆಗುತ್ತೆ ಅನ್ನುವಂಥದ್ದು ಮಾಹಿತಿ. ಅದರಲ್ಲಿ ಎರಡು ಕಡೆಯಿಂದಲೂ ಕೂಡ ಚಾರ್ಜ್ ಶೀಟ್ಗಳು ರೆಡಿಯಾಗಿದೆ ಎರಡೂ ಬಣದಿಂದ. ಆ್ಯಕ್ಚುಲಿ ಎರಡು ಬಣ ಅಲ್ಲ, 4 ಬಣ ಇದೆ ಕಾಂಗ್ರೆಸ್ಲಿ. ಒಂದು ಸಿದ್ದರಾಮಯ್ಯ ಬಣ, ಒಂದು ಡಿ.ಕೆ. ಶಿವಕುಮಾರ್ ಬಣ, ಒಂದು ಹೈಕಮಾಂಡ್ ಬಣ, ಇನ್ನೊಂದು ತಟಸ್ಥರ ಬಣ. ಈಗ ಸಿಎಂ ಬಣದ ಚಾರ್ಜ್ ಶೀಟ್ ಏನು? ಸರ್ಕಾರ ಬಂದಾಗಿನಿಂದಲೂ ಬರೀ ಅಧಿಕಾರ ಹಂಚಿಕೆಯದ್ದೇ ಚರ್ಚೆ ಆಗ್ತಾ ಇದೆ. ಸಿಎಂಗೆ ಅಧಿಕಾರ ನಡೆಸೋದಕ್ಕೆ ಬಿಡದೆ ಡಿ.ಕೆ. ಶಿವಕುಮಾರ್ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಡಿ.ಕೆ.ಶಿ ಅವರ ಓವರ್ಟೇಕ್ ಪ್ರವೃತ್ತಿಯನ್ನು ಕಡಿಮೆ ಮಾಡಿಕೊಳ್ಬೇಕು, ತಾವು ಇನ್ನೊಂದು ಪವರ್ ಸೆಂಟರ್ ಅಂತ ಬಿಂಬಿಸ್ತಾ ಇದ್ದಾರೆ, ಅದನ್ನು ಕಡಿಮೆ ಮಾಡ್ಕೋಬೇಕು, ಪವರ್ ಶೇರ್ ಗೊಂದಲಕ್ಕೆ ನೀವು ಸ್ಪಷ್ಟತೆ ಕೊಡಬೇಕು. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ರಾಜ್ಯ ಪ್ರವಾಸ ಮಾಡ್ತಿಲ್ಲ, ಕಾರ್ಯಕರ್ತರ ಅಹವಾಲು ಕೇಳ್ತಿಲ್ಲ. ಡಿ.ಕೆ.ಶಿಯಿಂದ ಎಲ್ಲದರಲ್ಲೂ ಏಕಪಕ್ಷೀಯ ನಿರ್ಧಾರವಾಗ್ತಾ ಇದೆ. ಸ್ಥಳೀಯವಾಗಿ ಬಗೆಹರಿಸಬಹುದಾದ ವಿಚಾರಗಳನ್ನು ಹೈಕಮಾಂಡ್ ಮಟ್ಟಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಅದರ ಜೊತೆಗೆ ರಾಜ್ಯದ ಹಿರಿಯ ನಾಯಕರನ್ನು ವಿಶ್ವಾಸಕ್ಕೆ ತಗೊಳ್ತಾ ಇಲ್ಲ. ಸಮುದಾಯದ ಸಚಿವರು ಒಟ್ಟಿಗೆ ಊಟ ಮಾಡೋದು ತಪ್ಪ ಅಂತ ಇದಿಷ್ಟು ಸಿದ್ದರಾಮಯ್ಯ ಬಣದ ಚಾರ್ಜ್ ಶೀಟ್. ಏನು ಶಾಸಕರ ಸಮಸ್ಯೆಗಳು ಅಥವಾ ಸರ್ಕಾರದ ನೀತಿ, ಬಡ್ಜೆಟ್ ಬರ್ತಾ ಇದೆಯಲ್ಲ, ಮುಂದೆ ಫೆಬ್ರವರಿ ಮಾರ್ಚಲ್ಲಿ ಬಡ್ಜೆಟ್ ಬರ್ತಾ ಇದೆ. ಅದಕ್ಕೆ ಚರ್ಚೆಗಳು ಆಗ್ಬೋದು. ಜೊತೆಗೆ ಈ ಜಾತಿ ಜನಗಣತಿ ಇದ್ರ ಬಗ್ಗೆನೂ ಕೂಡ ಏನಾದರೂ ಚರ್ಚೆ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಅದು ಹೊರತಾಗಿ ಅನುದಾನದ ವಿಚಾರವಾಗಿ ಗೊತ್ತಿಲ್ಲ, ಅಜೆಂಡಾ ಇನ್ನೂ ಏನು ಗೊತ್ತಿಲ್ಲ ನಮಗೆ. ಏನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಎರಡೂ ಬಣದವರು ಚಾರ್ಜ್ ಶೀಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನಾಳಿನ CLP ಸಭೆಯಲ್ಲಿ ಮಂಡಿಸೋದಕ್ಕೆ. ಫೈನ್. ಅದಕ್ಕೂ ಮೊದಲು ಇಬ್ಬರನ್ನೂ ಸಮಾಧಾನ ಮಾಡೋ ಕೆಲಸ ಏನೋ ಎಐಸಿಸಿಯಿಂದ ಆಗುತ್ತೆ ಅಂತ. ಯಾವ ರೀತಿ? ಮತ್ತೆ ಈ ಸಂದರ್ಭದಲ್ಲಿ ಎರಡೂ ಬಣದವರು ಸಮಾಧಾನವಾಗೋ ಸಾಧ್ಯತೆ ಇದೆಯಾ? ಅರವಿಂದ್, ನಾಳೆ ಕಾಂಗ್ರೆಸ್ನ ಹೈ ವೋಲ್ಟೇಜ್ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಸುರ್ಜೇವಾಲಾ ಅವರು ಈ ಸಭೆಗೆ ಬರ್ತಾ ಇದ್ದಾರೆ. ಇವತ್ತು ಸಂಜೆನೆ ಬೆಂಗಳೂರಿಗೆ ಅವರು ಬರ್ತಾ ಇದ್ದಾರೆ. ಸುರ್ಜೇವಾಲಾ ಅವರು ಈಗಾಗಲೇ ಅವರು ಅಂದಾಜು ಮಾಡಿರ್ತಾರೆ ಏನೇನು ಆಗ್ಬಹುದು ನಾಳೆ ಸಭೆಯಲ್ಲಿ ಅಂತ. ಯಾಕೆಂದ್ರೆ ಹಿನ್ನೆಲೆಯಾಗಿ ಸಾಕಷ್ಟು ವಿದ್ಯಮಾನಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ನಡೆದಿದ್ದಾವೆ. ಹಾಗಾಗಿ ನಾಳೆಯ ಸಭೆ ಏಕಾಏಕಿ ಸಭೆಯನ್ನ ತೆಗೆದುಕೊಂಡು ಬಿಟ್ರೆ ಯಾರು ಏನು ಮಾತಾಡ್ತಾರೆ, ಏನಾಗಬಹುದು, ಪರಿಸ್ಥಿತಿ ಎಲ್ಲಿವರೆಗೆ ಹೋಗ್ಬೋದು ಎಲ್ಲವೂ ಕೂಡ ಅವರು ಅಂದಾಜು ಮಾಡಿರ್ತಾರೆ. ಹಾಗಾಗಿ ಸಭೆಗೂ ಮುನ್ನ ಯಾರೆಲ್ಲ ಗೊಂದಲ ಮೂಡಿಸ್ತಾರೆ ಅಂಥವ್ರನ್ನ ಕರೆದು ಎರಡೂ ಬಣದವರಿಂದ ಅವರಿಂದ ಒಂದು ರೀತಿಯಲ್ಲಿ ಅಹವಾಲು ಪಡ್ಕೊಳ್ತಾರೆ. ಅಂದರೆ ಏನಾಗ್ತಿದೆ ಈ ಸಭೆಯಲ್ಲಿ, ಏನೆಲ್ಲ ಮಾತಾಡಬೇಕು ನೀವೆಲ್ಲ, ಅಂದರೆ ಎರಡೂ ಬಣದವ್ರಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ, ಪರಸ್ಪರ ದೂರು ಕೊಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಈಗಿನ ಸಭೆಯಲ್ಲಿ ಬೇಡ, ಮುಂದೆ ನೋಡೋಣ. ಸದ್ಯಕ್ಕೆ ಈಗ ಆಡಳಿತ ಮತ್ತು ಪಕ್ಷಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ. ಅಂದರೆ ಸಭೆಗೂ ಮೊದಲೇ ಅವರು ಇಬ್ಬರನ್ನೂ ಕೂಡ ಕರೆದು ಅವರ ಏನು ಬೇಕು ಬೇಡವನ್ನ ಕೇಳಿಕೊಂಡು ಒಂದು ರೀತಿಯಲ್ಲಿ ಶಾಂತಿಯುತವಾಗಿ ಶಾಸಕಾಂಗ ಪಕ್ಷ ಸಭೆ ಗೊಂದಲ ಇಲ್ಲದೇನೆ ನಡೆಸಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸುರ್ಜೇವಾಲಾ ಅವರು ಇದ್ದಾರೆ. ಆದರೂ ಕೂಡ ಕೆಲವರು ಪಕ್ಷದಲ್ಲಿ ನಡೀತಾ ಇರುವಂತಹ ಕೆಲವೊಂದು ವಿದ್ಯಮಾನಗಳನ್ನ ಸಭೆಯಲ್ಲಿ ಪ್ರಸ್ತಾಪ ಮಾಡಿ ಒಂದು ರೀತಿಯಲ್ಲಿ ಕಿಚ್ಚು ಹಚ್ಚುವ ಸಾಧ್ಯತೆ ಕೂಡ ಇದೆ. ಯಾಕೆಂದ್ರೆ ಪಕ್ಷದಲ್ಲಿ ಆ ಥರದ ವಿದ್ಯಮಾನಗಳು 1.5 ವರ್ಷದಿಂದಲೂ ಕೂಡ ನಡೀತಾ ಇದೆ. ಮುಖ್ಯವಾಗಿ ಸಿದ್ದರಾಮಯ್ಯ ಬಣ ಮತ್ತು ಡಿ.ಕೆ.ಶಿ ಬಣ ಎರಡೂ ಬಣದವರೆಗೂ ಕೂಡ ಎಷ್ಟೇ ಹೈಕಮಾಂಡ್ ಸೂಚನೆಗಳನ್ನ, ತಾಕೀತುಗಳನ್ನ ಕೊಡ್ತಾ ಇದ್ರು ಕೂಡ ಬಹಿರಂಗ ಹೇಳಿಕೆಗಳು, ಕುರ್ಚಿ ಮೇಲಾಟ, ಮಾತುಗಳು ಎಲ್ಲವೂ ಕೂಡ ನಡೀತಾ ಇದೆ. ಹಾಗಾಗಿ ಶಾಸಕಾಂಗ ಪಕ್ಷದ ಸಭೆಯ ಅನಿವಾರ್ಯತೆಯನ್ನ, ಅಗತ್ಯತೆಯನ್ನ ಅರ್ಥ ಮಾಡಿಕೊಂಡು ಸುರ್ಜೇವಾಲಾ ಅವರು ಬಂದಿರುವಂಥದ್ದು. ಮುಖ್ಯವಾಗಿ ಡಿನ್ನರ್ ಪಾಲಿಟಿಕ್ಸ್ ಏನು
ಬ್ರೇಕ್ ಹಾಕಿದ್ದಾರೆ. ಅದು ಕೂಡ ಒಂದು ರೀತಿಯಲ್ಲಿ ಡಿ.ಕೆ.ಶಿ ಅವರ ಮೇಲೆ, ಡಿ.ಕೆ.ಶಿ ಬಣದವರ ಮೇಲೆ ಸಿದ್ದರಾಮಯ್ಯ ಬಣದವರು ಕೆಂಗಣ್ಣು ಬೀರೋದಕ್ಕೆ ಕಾರಣ ಆಗಿದೆ. ಆ ಹಿನ್ನೆಲೆಯಲ್ಲೇ ನಾಳೆಯ ಸಭೆ ಏನೇ ಬ್ರೇಕ್ ಹಾಕಿದ್ರು ಕೂಡ, ಏನೇ ಕಸರತ್ತು ಮಾಡಿದ್ರು ಕೂಡ ನಾಳೆ ಒಂದು ರೀತಿಯಲ್ಲಿ ಜ್ವಾಲೆ ಹತ್ಕೊಳ್ಳುವ ಸಾಧ್ಯತೆ ಇದೆ ಅಂತ ಕೂಡ ಚರ್ಚೆಗಳು ಕಾಂಗ್ರೆಸ್ ಪಳಯದಲ್ಲೇ ನಡೀತಾ ಇದ್ದಾವೆ. ಎರಡೂ ಬಣದವರು ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುತ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ ನಾಳೆಯ ಸಭೆ ಏನಾಗುತ್ತೆ ಅನ್ನುವಂಥದ್ದು ಒಂದು, ಆ ಸಭೆ ಆಧಾರದಲ್ಲಿ ಮುಂದಿನ ವಿದ್ಯಮಾನಗಳು ಯಾವ ರೀತಿ ಸ್ವರೂಪ ಪಡೆದುಕೊಳ್ತವೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇದ್ದಾವೆ. ಅರವಿಂದ್. ರೈಟ್, ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ನಾಳೆ ನೋಡೋಣ, ಅದಕ್ಕೆ ಹೈಕಮಾಂಡ್ ಅವರೇ CLP ಸಭೆ ಕರೀರಿ ಅಂತ ಹೇಳಿದ್ದಾರೆ. ಅಲ್ಲಿ ಏನೇನು ಚರ್ಚೆ ಆಗುತ್ತೆ, ಯಾರ ಮೇಲೆ ಆರೋಪ ಮಾಡ್ತಾರೆ, ಯಾರ ವಿರುದ್ಧ ಚಾರ್ಜ್ ಶೀಟ್ ಹಾಕ್ತಾರೆ, ಎಲ್ಲ ನಾಳೆ ಗೊತ್ತಾಗುತ್ತೆ ನೋಡೋಣ.